ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ManeMaddhu ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಮನೆಯನ್ನು ಎಷ್ಟೇ ಕ್ಲೀನ್ ಇಟ್ಕೊಂಡ್ರೂ ಕೂಡ ಕೆಲವೊಂದು ರೀಸನ್ನಿಂದ ಇರುವೆಗಳೆಲ್ಲ ಬರ್ತಾ ಇರ್ತವೆ, ಬೇರೆ ಬೇರೆ ರೀತಿಯ ಇರುವೆಗಳು ಬರ್ತವೆ. ಸೊ ಆ ಇರುವೆಗಳನ್ನು ಓಡಿಸೋದು ದೊಡ್ಡ ಟಾಸ್ಕ್ ಆಗಿರುತ್ತೆ. ನಾವು ಏನೇನೋ ಮೆಡಿಸಿನ್ ಅದು ಇದು ಎಲ್ಲ ಹೊರಗಡೆಯಿಂದ ತರ್ತೀವಿ. ಸೊ ಇವತ್ತು ನಾನು ಅಂಥದ್ದೇ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಇರುವೆಗಳನ್ನು ಓಡಿಸೋದಕ್ಕೆ ಅಥವಾ ಇರುವೆಗಳು ಬರದೇ ಇರುವಂಗೆ ತಡೆಯೋದಕ್ಕೆ ಮನೆಯಲ್ಲೇ ಇರುವ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಈ ಸೊಲ್ಯೂಷನನ್ನು ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತೀನಿ. 3 ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಆ ಟಿಪ್ಸ್ಗಳು ಯಾವುದು, ಅದನ್ನ ಹೇಗೆ ಮಾಡೋದಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇರುವೆಗಳನ್ನು ಓಡಿಸೋದಕ್ಕೆ ನಾನಿವತ್ತು ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತೀನಿ. ಇರುವೆಗಳು ಬರದೇ ಇರುವಂಗೆ ತಡಿಬಹುದು, ಹಾಗೆ ಬಂದಿರೋ ಇರುವೆಗಳನ್ನು ಓಡಿಸೋಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಬನ್ನಿ ಈಗ ಒಂದೊಂದಾಗಿ ಆ ಟಿಪ್ಸ್ಗಳು ಯಾವುದು ಅಂತ ನೋಡ್ಕೊಂಬರೋಣ. ಈಗ ಮೊದಲನೇ ಟಿಪ್ಸ್ ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ ವಿನೆಗರ್ ಬೇಕಾಗುತ್ತೆ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ವಿನೆಗರನ್ನು ಹಾಕಿದ್ದೀನಿ. 1 ಸ್ಪೂನ್ ವಿನೆಗರ್ಗೆ 1 ಸ್ಪೂನ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಬೇಕಂದ್ರೆ 50-50 ನೀರು ಮತ್ತು ವಿನೆಗರನ್ನು ಆ್ಯಡ್ ಮಾಡಿ ಈ ಸೊಲ್ಯೂಷನನ್ನು ನೀವು ಇರುವೆಗಳಿರೋ ಕಡೆ ಹಾಕ್ಬೋದು. ನೀವು ಬೇಕಂದರೆ ಬಾಟಲ್ಗೆ ಹಾಕ್ಕೊಂಡು ಸ್ಪ್ರೇ ಥರ ಮಾಡಬಹುದು, ತುಂಬ ಎಲ್ಲ ಇದ್ದರೆ. ಇಲ್ಲ ಆದರೆ ಸ್ವಲ್ಪ ಕೆಲವು ಕಡೆ ಮಾತ್ರ ಆದರೆ ಯಾವುದಾದ್ರೂ ಒಂದು ಟೂತ್ ಬ್ರಷ್ ತೊಗೊಂಡು, ಓಲ್ಡ್ ಟೂತ್ ಬ್ರಷ್ ಯಾವುದೇ ಆಗಲಿ ತೊಗೊಂಡು ಎಲ್ಲಿ ಕಾರ್ನರ್ಲೆಲ್ಲ ಈ ಥರ ಬರ್ತಿರ್ತಾವಲ್ಲ, ಈ ಥರ ಅಪ್ಲೈ ಮಾಡಿ ಬಿಡ್ಬೋದು. ನೀವು ಅಪ್ಲೈ ಮಾಡಿದರೆ ಅಲ್ಲೇ ಡ್ರೈ ಆಗುತ್ತೆ. ಆಮೇಲೆ ನೀವು ಒರೆಸಿ ಬಿಟ್ಟರೆ ಕೂಡ ಇರುವೆಗಳು ಬರಲ್ಲ, ಕ್ಲೀನಾಗಿ ಹೋಗುತ್ತೆ ಎಲ್ಲ ಬಂದಿದ್ದರೆ ಕೂಡ. ಈಗ 2ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆಗೆ ಯೂಸ್ ಮಾಡುವಂತಹ ಅರಿಶಿಣ. ಈ ಅರಿಶಿಣಕ್ಕೆ 2 ಕರ್ಪೂರನ ಪುಡಿ ಮಾಡಿ ಹಾಕ್ಕೊಳ್ಬೇಕು. ಕರ್ಪೂರದ ಸ್ಮೆಲ್ಲಿಗೆ ಕೂಡ ಇರುವೆಗಳು ಅಷ್ಟಾಗಿ ಬರೋದಿಲ್ಲ. ನೀವು ಕೈಯಲ್ಲೇ ಬೇಕಂದರೆ ಪೀಸ್ ಮಾಡಿ ಹಾಕ್ಕೊಳ್ಬೋದು ಕರ್ಪೂರ, ಇಲ್ಲ ಆದರೆ ಚಿಕ್ಕದಾಗಿ ಪುಡಿ ಮಾಡ್ಕೊಳ್ಬಹುದು. ಅರಿಶಿಣನೂ ಕೂಡ ಹಾಗೆ, ಅರಿಶಿಣ ಜಾಸ್ತಿ ಹಾಕಿದಾಗ ಇರುವೆಗಳು ಎಲ್ಲ ಬರೋದಿಲ್ಲ. ಇದಕ್ಕೆ ಈಗ 2 ಕರ್ಪೂರನ ಪುಡಿ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ. ಇದಕ್ಕೆ ಈಗ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ಬೇಕಾಗಲ್ಲ. ಜಸ್ಟ್ ಪೇಸ್ಟ್ ಥರ ಆದರೆ ಸಾಕು ನಮಗೆ. ನೀರು ಹಾಕ್ಕೊಂಡು ಕರ್ಪೂರ ಮತ್ತು ಅರಿಶಿಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಪೇಸ್ಟ್ ರೀತಿ. ನೀವು ಸ್ಪ್ರೇ ಮಾಡ್ತೀರಾ ಆದರೆ ಸ್ವಲ್ಪ ನೀರಾಗೆ ಮಾಡ್ಕೊಳ್ಬಹುದು. ಇದೀಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಸೊ ಇದನ್ನು ನಾವು ಇರುವೆಗಳು ಬಂದಿದ್ದಾಗ ನೀವು ಸ್ಪ್ರೇ ಮಾಡೋದಿದ್ದರೆ ಮಾಡಬಹುದು, ಇಲ್ಲ ಆದರೆ ಟೂತ್ ಬ್ರಷಲ್ಲಿ ತೊಗೊಂಡು ಚೆನ್ನಾಗಿ ಇಲ್ಲಿ ಅಪ್ಲೈ ಮಾಡಿ ಬಿಡ್ಬೋದು. ನೀವೇನಾದರೂ ನೈಟ್ ಎಷ್ಟೊತ್ತಿಗಾದರೂ ಅಪ್ಲೈ ಮಾಡಿಬಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗಂತೂ ಫುಲ್ ಕ್ಲಿಯರ್ ಆಗಿ ಇರುತ್ತೆ. ಇಲ್ಲಾದರೆ ನೀವು ಡೇ ಟೈಮಲ್ಲಿ ಆದರೆ ಅಪ್ಲೈ ಮಾಡಿ ಅದು ಕರೆಕ್ಟಾಗಿ ಡ್ರೈ ಆಗೋ ತನಕ ಅಲ್ಲೇನು ಮುಟ್ಟೋಕ್ಕೆ ಹೋಗಬೇಡಿ. ಅದು ಕರೆಕ್ಟಾಗಿ ಡ್ರೈ ಆದಮೇಲೆ ಇರುವೆಗಳು ಫುಲ್ ಹೋಗಿರ್ತವೆ, ಆಮೇಲೆ ನೀವು ಅದನ್ನ ಒರೆಸಿ ತೆಗಿಬಹುದು. ಈಗ 3ನೇ ಟಿಪ್ಸ್ ಹೇಳ್ತಾ ಇದ್ದೀನಿ. ಇದಕ್ಕೆ 1 ಲೋಟ ಆಗುವಷ್ಟು ನೀರನ್ನು ನಾನು ಬಿಸಿಗಿಟ್ಕೊಳ್ತಾ ಇದ್ದೀನಿ. ಈ ನೀರಿಗೆ ಈಗ ನಾನು 1 ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ಸಿಪ್ಪೆಯ ಪೌಡರನ್ನು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣಿನ ಸಿಪ್ಪೆಯಿಂದ ಏನೇನು ಯೂಸ್ ಆಗುತ್ತೆ, ಅದರ ಪೌಡರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ಕೂಡ ನೋಡಿ ನೀವು, ಅದರಿಂದ ಏನೇನು ಯೂಸ್ ಆಗುತ್ತೆ ಅಂತ. ಸೊ ಇದರಲ್ಲಿ ಲಿಂಬೆಹಣ್ಣಿನ ಸಿಪ್ಪೆಯಲ್ಲಿರುವ ಸಿಟ್ರಿಕ್ ಅಂಶ ಮತ್ತು ಅದು ಸ್ವಲ್ಪ ಕಹಿ ಮತ್ತು ಒಗರು ಥರ ಇರುತ್ತೆ. ಸೊ ಅದರಿಂದ ಕೂಡ ಇರುವೆಗಳನ್ನು ಓಡಿಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದನ್ನು ನಾನೀಗ ಚೆನ್ನಾಗಿ ಒಂದ್ಸರಿ ಕುದಿಸ್ಕೊಳ್ತೀನಿ. ಇದು ಸರಿಯಾಗಿ ಈ ಥರ ಒಂದ್ಸರಿ ಕುದ್ರೆ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಹೀಗೆ ತಣ್ಣಗಾಗೋಕ್ಕೆ ಬಿಡಬೇಕು. ಇದೀಗ ಕರೆಕ್ಟಾಗಿ ತಣ್ಣಗಾಗಿದೆ. ಇದನ್ನು ಸೋಸ್ಕೊಳ್ಬೇಕೀಗ. ಸೋಸ್ಕೊಂಡಾದಮೇಲೆ ನಿಮ್ಮ ಹತ್ರ ಯಾವುದಾದ್ರೂ ಈ ಥರ ಸ್ಪ್ರೇಯರ್ದು ಡಬ್ಬಿ ಇದ್ದರೆ ಅದಕ್ಕೆ ಹಾಕ್ಕೊಂಡು ಇಟ್ಕೊಳ್ಬಹುದು, ಸ್ಟೋರ್ ಮಾಡಬಹುದು ನಾವು ತುಂಬ ದಿನ. ಇದನ್ನು ಡಬ್ಬಿಗೆ ಹಾಕ್ಕೊಂಡು ನಾವು ಎಲ್ಲೆಲ್ಲಿ ಇರುವೆ ಎಲ್ಲ ಬರ್ತಾ ಇರುತ್ತಲ್ಲ ಅಲ್ಲಿಗೆಲ್ಲ ಸ್ಪ್ರೇ ಮಾಡ್ಬೋದು. ಇದನ್ನು ಅಷ್ಟೇ ಅಲ್ಲ, ನಾವು ಇದನ್ನು ಫ್ರಿಜ್ಜು ಕ್ಲೀನ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ಬೋದು. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಫ್ರಿಜ್ಜಲ್ಲಿ ತುಂಬ ಸ್ಮೆಲ್ಲೆಲ್ಲ ಬರ್ತಾ ಇದ್ದರೆ ಅದನ್ನು ಬ್ಯಾಡ್ ಸ್ಮೆಲ್ ಬರ್ತಾ ಇದ್ದರೆ ಅದನ್ನ ಕರೆಕ್ಟ್ ಮಾಡೋದಕ್ಕೆ ಅಥವಾ ಅದನ್ನ ಕ್ಲೀನ್ ಮಾಡೋದಕ್ಕೆ ಕೂಡ ನಾವು ಈ ನೀರನ್ನು ಯೂಸ್ ಮಾಡ್ಬೋದು. ಇದನ್ನ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಒರೆಸ್ಬೋದು. ಈ ಥರ ನೀವು ಸ್ಪ್ರೇಯರ್ ಬಾಟ್ಲಿಗೆ ಹಾಕಿ ಇಟ್ಕೊಂಡು ಎಲ್ಲೆಲ್ಲಿ ಇರುವೆ ಇರುತ್ತೆ ಅಲ್ಲೆಲ್ಲ ಸ್ಪ್ರೇ ಮಾಡ್ಕೊಳ್ಬೋದು, ಸೈಡಲ್ಲೆಲ್ಲ. ಆದರೆ ಈ ಥರ ನಾವೇನು ಪ್ರತಿ ಸರಿ ಮಾಡ್ಕೊಳ್ಬೇಕಂತ ಇರಲ್ಲ, ಡಬ್ಬಿಗೆ ಹಾಕಿಟ್ರೆ ತುಂಬ ದಿನ ಉಳಿಯುತ್ತೆ. ಇದರಲ್ಲಿರೋ ಕಹಿ ಅಂಶ ಅಥವಾ ಒಗರು ಅಂಶ ಮತ್ತು ಸ್ಮೆಲ್ಲಿಂದ ಕೂಡ ಇರುವೆಗಳು ಬರಲ್ಲ ಬೇಗ. ನೋಡಿದ್ರಲ್ಲ, ಇರುವೆ ಓಡಿಸೋದಕ್ಕೆ ನಾವೇನು ತುಂಬ ಕಷ್ಟಪಡಬೇಕಾಗಿಲ್ಲ. ಮನೆಯಲ್ಲೇ ಇರುವ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ ಅಥವಾ ಪೇಸ್ಟ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ಅದನ್ನ ಯೂಸ್ ಮಾಡಬಹುದು.
ಈ ವಿಡಿಯೋದಲ್ಲಿ ನಾನು ಹೇಳಿರುವಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ತರಹ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.